14 ಜಿಲ್ಲೆಗಳಲ್ಲಿ. ಈಗ 2024-25ರಲ್ಲಿ ಸರ್ವೆ ಮಾಡಿ ಸುಮಾರು 15 ಜಿಲ್ಲೆಗಳಲ್ಲಿ ನಾವು ಸರ್ವೆಯನ್ನು ವೈಜ್ಞಾನಿಕವಾಗಿ ಭಾಳಷ್ಟು ಪ್ರಚಾರವನ್ನು ಮಾಡಿ ಭಾಳಷ್ಟು ತಿಳುವಳಿಕೆಯನ್ನು ಹೇಳಿ ಟಿ ವಿಗಳಲ್ಲಿ, ಮಾಧ್ಯಮದಲ್ಲಿ, ಪೇಪರ್ಗಳ ಮುಖಾಂತರ, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಮುಖಾಂತರ, CDPOಗಳ ಮುಖಾಂತರ ನಾವು ಎಲ್ಲ ಕಡೆ ಇದನ್ನು ವ್ಯಾಪಕವಾದಂಥ ಒಂದು ಪ್ರಚಾರವನ್ನು ಮಾಡಿ ಸುಮಾರು 105 ದಿನ ಕಾಲಾವಕಾಶವನ್ನು ಕೊಟ್ವಿ. ಸರ್ಕಾರದ ಇಚ್ಛೆ ಏನು ಅಂತ ಹೇಳಿದ್ರೆ ನಿಖರವಾದಂಥ ಸಂಖ್ಯೆ ನಮಗೆ ಸಿಕ್ಕಿಬಿಟ್ರೆ ದೇವದಾಸಿಗಳಾಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು ಅಥವಾ ಮರಿ ಮೊಮ್ಮಕ್ಕಳಾಗಿರ್ಬೋದು, ಸೊ ಅವರಿಗೆ ಸರ್ಕಾರದಲ್ಲಿ ಯೋಜನೆಗಳನ್ನು ರೂಪಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ 105 ದಿನ ನಾವು ಅವರಿಗೆ ಅವಕಾಶವನ್ನು ಕೊಟ್ವಿ. ಆಮೇಲೆ ಅವರು ಹೇಳಿದರು ಅವ್ರಿಗೇನೆ ಅವಕಾಶ ಕೊಡಬೇಕಾಗಿತ್ತು ಅಥವಾ ಅವರ ಮಕ್ಕಳಿಗೆ ಈ ಒಂದು ಸರ್ವೆ ಮಾಡಲಿಕ್ಕೆ ಅವಕಾಶ ಕೊಡಬೇಕಾಗಿತ್ತು ಅಂತ. ಆದರೆ ಸರ್ಕಾರ ಮಟ್ಟದಲ್ಲಿ ನಾವೆಲ್ಲ ವಿಚಾರ ಮಾಡಿದಾಗ ಆ ಸರ್ವೆ ಕೂಡ ಭಾಳಷ್ಟು ಗೌಪ್ಯವಾಗಿ ಅವರ ನಿಖರವಾದಂಥ ಮಾಹಿತಿಯನ್ನು ಗೌಪ್ಯವಾಗಿ ಇಡುವಂಥ ಒಂದು ದೃಷ್ಟಿಯಲ್ಲಿ ನಾವು ನಮ್ಮ CDPO ಕಚೇರಿಯಲ್ಲಿ ನಾವು ವೆಬ್ಸೈಟ್ ಮುಖಾಂತರ ಅವರ ಕೆಲವೊಂದು ಕ್ವಾರೀಸ್ ಇರ್ತವೆ, ಅದನ್ನು ಆನ್ಲೈನ್ ನಾವು ತುಂಬುವುದರ ಮುಖಾಂತರ ಎಷ್ಟು ಜನ ಇದ್ದಾರೆ ಅಂತ ಸರ್ವೆ ಮಾಡಿದ್ವಿ. ಮಾನ್ಯ ಸಭಾಪತಿಗಳೇ, ಈ ಒಂದು ಸರ್ವೆಯಲ್ಲಿ 23,395 ಜನ, ಈಗ ಏನು ನಾವು 105 ದಿನ ಮಾಡಿದ ಸರ್ವೆದಲ್ಲಿ ಇಷ್ಟು ಜನ ನಮಗೆ ಬಂದಿದ್ದಾರೆ. ಆದರೆ ಇನ್ನೂ ಕೂಡ ಅವರ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ಮರಿಮಕ್ಕಳು ಸುಮಾರು 90,092 ಜನ ಮಾಜಿ ದೇವದಾಸಿಯವರ ಮಕ್ಕಳಿರುವುದಾಗಿ ನಮಗೆ ತಿಳಿದು ಬಂದಿದೆ. ಆದರೆ ಇನ್ನೂ ಒಂದು ಹೇಳಬೇಕು ಅಂತಂದರೆ, ಇದರಲ್ಲಿ ತಮ್ಮ ಉತ್ತರದಲ್ಲಿ ನಾವು ಒದಗಿಸಿದ್ದೇವೆ, ಯಾರಾದರೂ ಬಿಟ್ಟು ಹೋದರೆ ಈ ಸರ್ವೆನಲ್ಲಿ ತಾವು ಹೇಳಿದ್ರಿ ಸಾಂಗ್ಲಿಗೆ ಹೋಗಿದ್ದಾರೆ, ಪುನಃ ಹೋಗಿದ್ದಾರೆ, ಕೆಲಸದ ನಿಮಿತ್ತ ನಾವು ದುಡಿಲಿಲ್ಲ ಅಂದರೆ ನಮಗೆ ಹೊಟ್ಟೆ ತುಂಬೋದಿಲ್ಲ ಅಂತ ಹೇಳಿದ್ರಿ. ಯಾರಾದರೂ ಹಂತದಲ್ಲಿ ಅವರ ಹೆಸರು ಬಿಟ್ಟು ಹೋಗಿದರೆ ಅದನ್ನು ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಅನುಮೋದನೆಗೊಂಡು, ಯಾಕಂತಂದರೆ ಅಲ್ಲಿ ನಮೂನೆ 2 ಅಂತ ಇರುತ್ತೆ ಅಥವಾ ನಮೂನೆ 3 ಅಂತ ಇರುತ್ತೆ. ಅವರು ನಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ, DC ಕಚೇರಿಯಲ್ಲಿ ಅವರು ತಮ್ಮ ಇದನ್ನು ನೋಂದಣಿ ಮಾಡ್ಕೊಳ್ಬೋದು. ಅಂಥದ್ರಲ್ಲಿ ಈಗ ಆನ್ಲೈನ್ನಲ್ಲಿ ನೋಂದಣಿ ಆಗಿರೋದು ಬಿಟ್ಟು ಹೋದಂಥವ್ರಲ್ಲಿ 6,222 ಪ್ಲಸ್ 23,000 ಈಗೇನು ನಾವು ನಮ್ಮ ಇದರಲ್ಲಿ ಕೊಟ್ಟಿದ್ದೀವಲ್ಲ ಸುಮಾರು 23,000 ಸಮಥಿಂಗ್ ಅಂತ. ಸೊ ಟೋಟಲ್ ಆಗಿ ಒಂದು 30,000 ಜನ ನಮಗೆ ಸಂಖ್ಯೆ ಸಿಕ್ಕುತ್ತೆ. ಅದ್ರ ಜೊತೆಯಲ್ಲಿ ಮಾನ್ಯ ಸಭಾಪತಿಗಳೇ, ಮರಣ ಹೊಂದಿದಂಥವರು ಸುಮಾರು 18,234 ಜನ ಇದ್ದಾರೆ. ಇವರು ಹೇಳಿದ ಹಾಗೆ ವಲಸೆ ಹೋದಂಥವರು 2,346 ಜನ ಇದ್ದಾರೆ. ವಿಳಾಸದಲ್ಲಿ ಲಭ್ಯ ಇಲ್ಲದಂಥವ್ರು, ಯಾಕಂತಂದರೆ ನಾವು ಸರ್ವೆ ಮಾಡಬೇಕಾದ್ರೆ ಮುಂಚೆ ಅವ್ರು ಸರ್ವೆದಲ್ಲಿ ಪಾಲ್ಗೊಂಡಿರ್ತಾರೆ, 2007-8ರಲ್ಲಿ ಇದ್ದಂಥವ್ರು ಹೋಗಿ ನೋಡಿದಾಗ ಆ ವಿಳಾಸದಲ್ಲಿ ಅವ್ರು ಲಭ್ಯ ಇಲ್ಲ. ಮತ್ತು ಸರ್ಕಾರಿ ಸೌಲಭ್ಯ ನಿರಾಕರಿಸಿ ಅಂತಂದರೆ ಅವರು ಮದುವೆ ಆಗಿರ್ತಾರೆ, ಒಂದು ಒಳ್ಳೆಯ ಗುಣಮಟ್ಟದ ಜೀವನವನ್ನು ನಡೆಸ್ತಾ ಇರ್ತಾರೆ, ಅವ್ರಿಗೆ ಈ ಸೌಲಭ್ಯ ಬೇಡ ಅಂತ ಹೇಳಿ ಅಲ್ಲಗಳೆದಂಥವ್ರು 188 ಜನ. ಮತ್ತು ಸಮೀಕ್ಷೆಗೆ ಹಾಜರಾಗದೇ ಇದ್ದಂಥವರು 2,179. ಸೊ ಹೀಗಾಗಿ ಸುಮಾರು 23,265 ಜನ ಈ ಸರ್ವೆನಲ್ಲಿ ಭಾಗವಹಿಸಲಿಲ್ಲ. ಮಾನ್ಯ ಸಭಾಪತಿಗಳೇ, ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಇದು ನಾಗರಿಕ ಸಮಾಜದಲ್ಲಿ ಒಂದು ಅನಿಷ್ಟವಾದಂಥ ಪಿಡುಗು ಪದ್ಧತಿ. ಇವತ್ತಿನ ದಿನದಲ್ಲೂ ಕೂಡ, ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಹೊಸದಾಗಿ ಅವ್ರು ಹೇಳಿದ್ರು, ಅದು ಅಲ್ಲಿ ಹುಲಿಗಮ್ಮ ಅಂತ ಹೇಳಿ ಒಂದು ದೇವಿ ಇದ್ದಾರೆ. ಇಲ್ಲಿ ನಮ್ಮ ಕಡೆ ಹೇಗೆ ಸೌದತ್ತಿ ಯಲ್ಲಮ್ಮ ಅಂತ ನಾವು ಅಂತೀವಿ, ಆ ರೀತಿ ಆ ಕಡೆ ಭಾಗದಲ್ಲಿ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಡಿಸ್ಟಿಕ್ನಲ್ಲಿ ಹುಲಿಗೆಮ್ಮ ದೇವಿಗೆ ಈ ST SC ಜನಾಂಗ ಬಹಳಷ್ಟು ನಡ್ಕೊಳ್ತಾರೆ. ಪ್ರಸ್ತುತ ಇಂಥ ಒಂದು ಕಾಲಘಟ್ಟದಲ್ಲೂ ಕೂಡ ನಮ್ಮ ವಿಶ್ವ ಯಾವ ಮಟ್ಟಕ್ಕೆ ಬೆಳೀತಾ ಇದೆ, ದೇಶ ಯಾವ ಮಟ್ಟಕ್ಕೆ ಬೆಳೀತಾ ಇದೆ, ಮನುಷ್ಯ ಯಾವ ಮಟ್ಟಿಗೆ ಬೆಳೀತಾ ಇದ್ದಾನೆ, ಇಂಥ ಒಂದು ದಿನಮಾನದಲ್ಲೂ ಕೂಡ ಈ ಅನಿಷ್ಟ ಪದ್ಧತಿ ಮುಂದುವರಿತಾ ಇದೆ ಅಂತಂದರೆ ಇದು ಎಲ್ಲೋ ಒಂಥರ ಚಿಂತೆಗೆ ಈಡು ಮಾಡೋ ಅಂಥ ಒಂದು ಇದು. ಆದರೆ ನಾಗರಿಕ ಸಮಾಜದಲ್ಲಿ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ.
ಬರೀ ಸರ್ಕಾರ ಅಷ್ಟೇ ಅಲ್ಲ, ಸರ್ಕಾರ ಪ್ರಾಮಾಣಿಕವಾಗಿ ಇದನ್ನು ಬೇರೆ ಮಟ್ಟದಿಂದ ತೆಗೆದು ಬಿಸಾಕಬೇಕನ್ನುವಂಥ ನಿಟ್ಟಿನಲ್ಲೇ ನಾವು ಮಾಡ್ತಾ ಇದ್ದೀವಿ. ಇನ್ನು ತಾವು ಆರೋಗ್ಯದ ಬಗ್ಗೆ ತಮ್ಮ ಕಾಳಜಿಯನ್ನು ಹೇಳಿದ್ರಿ, ಭೂಮಿಯ ಬಗ್ಗೆ ಹೇಳಿದ್ರಿ. 130 ಜನರಿಗೆ ಇಲ್ಲಿಯವರೆಗೆ ಸರ್ಕಾರ ಭೂಮಿ ಕೊಟ್ಟಿದ್ದಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ದೇವರಾಜ್ ಅರಸ್ ಅವರ ಚಿಂತನೆ, ಅವರ ಒಂದು ಯೋಜನೆ ಅಂತ ಹೇಳಿ. ಆ ರೀತಿ ಇದ್ದರೆ ಖಂಡಿತವಾಗ್ಲೂ ನಮ್ಮ ಆಫೀಸರ್ಗಳ ಜೊತೆ ನಾನು ಮಾತಾಡ್ತೀನಿ ಮತ್ತು ಈ 15 ಜಿಲ್ಲೆಗೆ ಸಂಬಂಧಪಟ್ಟಂಥ DC ಗಳ ಜೊತೆ CO ಗಳ ಜೊತೆ ಮಾತನಾಡಿ ಆ ರೀತಿ ಯಾರ್ದಾದ್ರೂ ಅಪ್ಲಿಕೇಶನ್ ಬಂದಿದ್ದಂಥ ಸಂದರ್ಭದಲ್ಲಿ ಜೆನ್ಯೂನ್ ಕೇಸ್ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಸರ್ಕಾರದ ಜಮೀನನ್ನು ಕೊಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಜೊತೆಯಲ್ಲಿ ತಾವು ಒಂದು ಮಾತನ್ನು ಹೇಳಿದ್ರು ಸಭಾಪತಿಗಳೇ, 10,000 15,000 ಅವ್ರು ನೋಂದಣಿ ಮಾಡ್ಕೊಳ್ಳಿಕ್ಕೆ. ಇದು ನಿಜವಾಗ್ಲೂ ಹೇಳ್ತೀನಿ, ಇದು ನಾಚಿಕೆಗೇಡುತನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಆ ರೀತಿ ಏನೇ ಆಗಿದ್ರೆ ದೇವದಾಸಿಯರ ಹತ್ರ 10,000 15,000 ಇಸ್ಕೊಂಡು ಇದನ್ನೇನಾದರೂ ಆನ್ಲೈನ್ ಅಪ್ಲಿಕೇಶನ್ ಮಾಡ್ತೀವಿ ಅಂತಂದಿದ್ರೆ ಸ್ಪೆಸಿಫಿಕ್ ಆಗಿ ಯಾವ ಆಫೀಸರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಂಥವ್ರ ಹೆಸರನ್ನ ನನಗೆ ಹೇಳಿ, ಸದನದ ಎದುರುಗಡೆ ಹೇಳಿ, ಅಥವಾ ನನಗೆ ನೀವು ವೈಯಕ್ತಿಕವಾಗಿ ಬಂದು ಹೇಳಿ, ನಿರ್ದಾಕ್ಷಿಣ್ಯವಾಗಿ ನಾನು ಅವ್ರ ಮೇಲೆ ಕ್ರಮವನ್ನು ನಾನು ತೆಗೆದುಕೊಳ್ತೀನಿ. ಜೊತೆಯಲ್ಲಿ ಮಾನ್ಯ ಸಭಾಪತಿಗಳೇ, ನಾವು ಇದು ಸಮಾಜ ಕಲ್ಯಾಣ ಇಲಾಖೆಗೆ, ಯಾಕಂತಂದರೆ 99% ಅನ್ನೋಕ್ಕಿಂತ 100% ಕೂಡ ಇದು ನಾನು ಸದನದಲ್ಲಿ ಈ ರೀತಿ ಮಾತಾಡ್ತೀನಿ ಅಂದರೆ ತಪ್ಪಾಗುತ್ತೆ ಅಂತ ಕ್ಷಮೆ ಕೇಳಿಕೊಂಡು SC ಮತ್ತು STಗಳೇ 100% ಇದರಲ್ಲಿ ಇರೋದ್ರಿಂದ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳ ಹತ್ರ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಮತ್ತು 250 ಕೋಟಿ ರೂಪಾಯಿಯ ಕ್ರಿಯಾ ಯೋಜನೆ ಕೂಡ ಈಗಾಗಲೇ ನಾವು ರೆಡಿ ಮಾಡಿದ್ದೀವಿ. ಯಾಕಂತಂದರೆ ಅವರ ಒಂದು ವಸತಿ ಸೌಲಭ್ಯವಾಗಿರಬಹುದು ಅಥವಾ ಆರ್ಥಿಕವಾಗಿ ಅವ್ರನ್ನ ಪುನಶ್ಚೇತನಗೊಳಿಸಲಿಕ್ಕೆ ಒನ್ ಟೈಮ್ ಅವರಿಗೆ ಪ್ರೋತ್ಸಾಹ ಧನವನ್ನು ಕೊಡೋದಾಗಿರಬಹುದು ಮತ್ತು ಈ